ನಾವು ಹುಡುಗರು ಹುಟ್ಟಿದ ಮೇಲೆ ಅಪ್ಪ ಅಮ್ಮನಿಗೆ ಮಗ ಆಗಿ, ಅಕ್ಕನಿಗೆ ತಮ್ಮ ಆಗಿ, ತಂಗಿಗೆ ಅಣ್ಣ ಆಗಿ, ಹೆಂಡತಿಗೆ ಗಂಡ ಆಗಿ, ಮಕ್ಕಳಿಗೆ ತಂದೆ ಆಗಿ ಇಷ್ಟೆಲ್ಲ ಪಾತ್ರಗಳನ್ನ ನಿಭಾಯಿಸ್ತಾ ಇರ್ತಾನೆ. ಆದರೆ ಎಷ್ಟೋ ಜನ ನಮ್ಮ ಹುಡುಗರ ಜೀವನನ ಹೇಗೆ ತಿಳ್ಕೊಂಡಿರ್ತಾರೆ ಅಂದರೆ, ನೀನು ಬಿಡಪ್ಪ ಹುಡುಗ, ಏನು ಮಾಡಿದ್ರೂ ನಡೆಯುತ್ತೆ, ಹೇಗಿದ್ರೂ ನಡೆಯುತ್ತೆ, ನೀನು ಹುಡುಗ ಕಣೋ, ನಿನ್ನನ್ನು ಯಾರು ಕೇಳ್ತಾರೆ ಅಂತ ಅವ್ರ ಮನಸ್ಸಿಗೆ ಬಂದಾಗ ಅನ್ಕೋತಾರೆ. ಆದರೆ ನಿಜವಾಗ್ಲೂ ಹುಡುಗರು, ಅದರಲ್ಲೂ ಮಿಡ್ಲ್ ಕ್ಲಾಸ್ ಹುಡುಗರ ಜೀವನ ಹೇಗಿರುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಬರೋಣ. ಗುರು, ಆ ಅವಳಿ ನಮ್ಮ ಅಪೋಸಿಟ್ ಆಗಿ ನಮ್ಮ ಏರಿಯಾದಲ್ಲಿ ನಮಗೆ ಅವಳಿ ಕೊಡ್ತಾನಂತೆ ಗುರು. ಅವ್ನಿಗೆ ಅಷ್ಟೊಂದು ಸೂಪ್ ಇಲ್ಲ, ತಲೆ ಕೆಡಿಸ್ಕೊಬೇಡ ಬಿಡು. ಇಲ್ಲ ಗುರು, ಏರಿಯಾದಲ್ಲಿ ಫುಲ್ ಟಾಕ್ ಓಡಾಡ್ತಾ ಇದೆ. ಸುದ್ದಿನೋ ಗಾಳಿ ಸುದ್ದಿನೋ ವಿಷಯ ಓಡಾಡ್ತಂದ್ರೆ ನೀನು ಮರ್ಯಾದೆ ಪ್ರಶ್ನೆ ಏನಾಗಬಾರ್ದು ಹೇಳು. ಸಂಜೆ ಬಾಯ್ಸ್ನ ಹಾಕ್ಕೊಂಡೋಗಿ ತುಂಬ್ಕೊಂಬನ್ನಿ ಗೋಡನ್ಗೆ. ಒಂದೇ ಒಂದು ರೌಂಡ್ ಕೋಟಿಂಗ್ ಕೊಟ್ಟರೆ ಮಗು ತಾನಾಗೆ ದಾರಿಗೆ ಬರುತ್ತೆ. ಹೋಗೋ, ದಮ್ ತೊಗೊಂಬರೋಗೋ. ಶೆಟ್ರೆ, ಸಿಗರೇಟ್ ಕೊಡ್ರಿ ಒಂದು ಪ್ಯಾಕ್. ಏಯ್ ಗುರು, ಈಸ್ಕೊಂಡಿರೋ ಸಿಗರೇಟ್ಗೆ 50 ದುಡ್ಡು ಕೊಡುಗ್ರು. ನಮ್ಮ ಹತ್ರ ದುಡ್ಡು ಕೇಳ್ತಾ? ಐ ಓ, ನಾವು ಹಾಕಿರೋ ಬಂಡವಾಳ ಏನಾದರೂ ಬಿಟ್ಟಿವತ್ತದಾ? ಏಯ್, ಜಾಸ್ತಿ ಮಾತಾಡಬೇಡ, ನಿನ್ನ ಅಂಗಡಿ ಇಲ್ಲ ಅನ್ಸ್ಬಿಡ್ತೀವಿ. ನಮ್ಮನ್ನ ಎದುರಾಕೊಂಡು ವ್ಯಾಪಾರ ಮಾಡ್ಬಿಡ್ತೀಯ ನೀನು? ಓ, ಇದು ಯಾಕೋ ಎಲ್ಲಾರ್ದು ಒತ್ತೆ ಆಯಿತು. ಹಿಂಗೆ ಆದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಯ್ತದೆ. ಕಂಪ್ಲೇಂಟ್ ಕೊಡ್ತಾನಂತೆ. ಕಂಪ್ಲೇಂಟು ನಮ್ಮ ಮೇಲೆ? ಮಗನೇ, ಕಚಡಗಳ ತಗೊಂಡಿರೋದಕ್ಕೆ ದುಡ್ಡು ಕೊಡೋ ಯೋಗ್ಯತೆ ಇಲ್ಲದೆ ಇದ್ರು ಕಷ್ಟಪಟ್ಟು ದುಡಿಯೋರ ಹತ್ರ ಗಾಂಚಲಿ ತೋರಿಸ್ತೀರಾ? ಐ, ನಮ್ಮಣ್ಣ ಹೊಡಿತಾ ಇದ್ಯಾ? ಹುಡುಗ ಗುಟ್ಟದ್ಮೇಲೆ ನಿಯತ್ತಾಗಿ ದುಡ್ದು ಬದುಕ್ಬೇಕು. ಈ ತರ ಶೋಕಿ ಮಾಡೋರ್ನ ಗಾಂಡುಗಳು ಅಂತಾರೆ. ಅದು ಇಕ್ಕು ಬಡ್ಡಿ ಮಕ್ಕಳಿಗೆ. ಲವ್, ನಿನಗೆ ನೀನೇನು ದೊಡ್ಡ ಹೀರೋ ಅನ್ಕೊಂಡಿದ್ಯಾನ? ಒಬ್ಬನೇ ಮೂರು ಜನ ಜೊತೆ ಜಗಳ ಮಾಡಕ್ಕೆ ಹೋಗ್ತಿದ್ಯಾ? ಎಲ್ಲೋದ್ರೂ ಕಿರಿಕ್ ಮಾಡ್ಕೊಂಡಲ್ಲಿ ಇರೋಕ್ಕಾಗಲ್ಲಲ್ಲ. ಮೊದಲೇ ಅವ್ರು ಸರಿ ಇಲ್ಲ. ನಾನು ಬರೋದೇನಾದರೂ ಲೇಟ್ ಆಗಿದ್ರೆ ಇಷ್ಟೊತ್ತಿಗೆ ನಿನ್ನ ತೀರ್ಸಿರೋರು. ಹಾಗೆಲ್ಲ ಏನಿಲ್ಲ ಬಾ ಮಗ,
ನೀವೆಲ್ಲ ನನ್ನ ಜೊತೆ ಇರುವಾಗ ಯಾರೇನು ಮಾಡ್ತಾರೆ? ಬಾ ಬಾ ಬಾ, ಟೀ ಕುಡಿಯೋಣ. ಅವಳು ಬೆಸ್ಟಿ ಬರ್ತಡೇ ಅಂತ ಬಾಯ್ ಫ್ರೆಂಡ್ ಹತ್ರ ಹೇಗೆ ಟ್ಯಾಕ್ಸ್ ಆಗ್ತಿದ್ದಾಳೆ ನೋಡು. ಬೇಬಿ, ನಾಳೆ ನಮ್ಮ ಮನೇಲಿ ಫಂಕ್ಷನ್ ಇದೆ ಕಣೋ, ಸಿಗಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ನೀನು ಎಲ್ಲಿ ಹೇಳಿದ್ರೂ ಸಿಗ್ತೀನಿ, ಓಕೆನಾ? ಬೇಬಿ, ನಾಳೆ ನಾನು ಶಾಪಿಂಗ್ ಹೋಗ್ಬೇಕಿತ್ತು, ನಂಗೆ 10K ಅಮೌಂಟ್ ಹಾಕು. ಯಾಕೋ ಕಂಪ್ಲೇಂಟ್ ಜಾಸ್ತಿ ಆಯ್ತು. ನೀನು ಅದೆಲ್ಲ ನಂಬೇಡ ಬೇಬಿ, ನಮ್ಮ ರಿಲೇಷನ್ಶಿಪ್ ನೋಡಿ ಹೊಟ್ಟೆ ಊರಿಗೆ ಹಂಗೆ ಹೇಳ್ತಿರೋದು. ಯಾಕೆ ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ, ಆದರೆ ನೀನು ಆಡೋದು ನೋಡಿದ್ರೆ. ಸರಿ ಬೇಬಿ, ನೀನು ನಂಗೆ ಬೇಗ ಅಮೌಂಟ್ ಹಾಕು. ಬಾಯ್, ಲವ್ ಯು. ಯಾಕೆ ಏನಾಯ್ತು? ಯಾಕೆ ಡಲ್ಲಾಗಿದ್ಯಾ? ನಮ್ಮ ಮನೇಲಿ ನಮ್ಮ ಲವ್ ವಿಷಯ ಒಪ್ತಾ ಇಲ್ಲ. ಅವ್ನ ಬ್ಯಾಕ್ಗ್ರೌಂಡ್ ಏನು, ಅವ್ನು ತರೋ ಸಂಬಳ ಯಾವುದಕ್ಕೆ ಸಾಲತ್ತೆ, ನೀನು ಅವನಿಗೆ ಮದುವೆ ಮಾಡಿಕೊಟ್ರೆ ನಮ್ಮ ರೆಪ್ಯುಟೇಷನ್ ಏನಾಗಬೇಕು ಅಂತೆಲ್ಲ ಹಾಗೆ ಹೀಗೆ ಏನೇನೋ ಹೇಳ್ತಿದ್ದಾರೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಲೈಫಲ್ಲಿ ಇವೆಲ್ಲ ಕಾಮನ್, ಅದಕ್ಕೆ ಯಾಕೆ ಎಷ್ಟು ಸೀರಿಯಸ್ ಆಗಿದೆಯಾ? ನನ್ನ ಥರ ಚಿಲ್ಲಾಗಿ ಆರಾಮಾಗಿರೋದು ಕಲಿ. ನಿನ್ಗಿದೆಲ್ಲ ಗೊತ್ತಾಗಲ್ಲ, ನೀನು ಸುಮ್ಮನಿರು. ಸರಿ, ಈಗೇನು ಮಾಡ್ಬೇಕಂತಿದ್ಯಾ? ಅದೇ ಗೊತ್ತಾಗ್ತಿಲ್ಲ. ಅದನ್ನ ಅವನಿಗೆ ಹೇಳು, ಅದರಲ್ಲೇನಿದೆ? ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಅವನಿಗೆ ಕಾಲ್ ಮಾಡಿ ಬರಕ್ಕೆ ಹೇಳು, ಆಮೇಲೆ ಮಾತಾಡು ಅಷ್ಟೇ. ಸರಿ. ಚಪ್ಪರ್ ನನ್ನ ಮಗಳ ಜೊತೆ ಜಗಳ ಮಾಡ್ಕೊಂಡು ಕೂತಿದ್ಯಾ? ಕುತ್ಕ ಇಲ್ಲೇ. ಲೋ, ನಿನ್ನ ಮೇಲಾದ್ರು ಜಗಳ ಮಾಡ್ಕೊಂಡು ಕಮ್ಮಿ ಮಾಡಲ್ಲ. ಹೇಳಿ ಹೇಳಿ ಸಾಕಾಗೋಯ್ತು ನಿನಗೆ. ಸರಿ ಸರಿ ಶೆಟ್ರೆ, 2 ಟೀ. ಹಲೋ. ಏನು ಡಾರ್ಲಿಂಗ್, ಏನು ಸಮಾಚಾರ? ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ನಮ್ಮ ರೆಗ್ಯುಲರ್ ಸ್ಪಾಟಿಗೆ ಬಾ. ಯಾಕೆ ಏನಾಯ್ತು? ಒಂಥರ ಮಾತಾಡ್ತಿದ್ಯಲ್ಲ. ನೀನು ಬಾ, ನಾನು ಹೇಳ್ತೀನಿ. ಸರಿ ಸರಿ, ಬಂದೆ ತಡಿ. ಸರಿ, ಬಾಯ್. ಸಡನ್ನಾಗಿ ಕರೀತಾನಲ್ಲ, ಏನಾಗಿರ್ಬೋದು? ಯಾಕೋ ಏನಾಯ್ತು? ನಮ್ಮ ಹುಡುಗಿ ಫೋನ್ ಮಾಡಿದ್ಲು, ಅರ್ಜೆಂಟು ಬಾ ಅಂತಿದ್ದಾಳೆ. ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ. ನೀನೇನು ತಲೆ ಕೆಡ್ಸ್ಕೊಬೇಡ, ನಾನು ಅವನಿಗೂ ಫೋನ್ ಮಾಡ್ತೀನಿ. ಅವನು ಬಂದಮೇಲೆ ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಸರಿ. ಹೇಳೋ. ಎಲ್ಲಿ? ಮನೆ. ಬೇಗ ಬಾ. ಎಲ್ಲಿ? ಮಾಮೂಲಿ ಅಡ್ಡ. ಸರಿ, ಶೆಟ್ರು ಟೀ ಕೊಡೋಷ್ಟೊತ್ತಿಗೆ ನಾನು ಅಲ್ಲಿರ್ತೀನಿ. ಸರಿ. ಏನರಪ್ಪ ಸಮಾಚಾರ? ಹಾಂ, ನಿಮ್ಮ ಬಿಸ್ನೆಸ್ ಐಡಿಯಾ ಏನಾಯ್ತು? ಐಡಿಯಾ ಏನೋ ರೆಡಿ ಆಗಿದೆ, ಇನ್ವೆಸ್ಟ್ಮೆಂಟ್ಗೆ ದುಡ್ಡಿಲ್ಲ.
ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಕತೆಗಳು ನೋಡಿದ್ರೆ ಏನು ಅನ್ಸುತ್ತೆ ಗೊತ್ತಾ, ನಾವೇ ಒಂದು ಸಿನಿಮಾ ಮಾಡ್ಬಿಡೋಣ ಅಂತ. ಕತೆ, ಚಿತ್ರಕತೆ, ನಿರ್ದೇಶನ ಎಲ್ಲ ನಮ್ಮದೇ. ಫಸ್ಟು ಸಿನಿಮಾ ನೋಡೋಕ್ಕೆ ದುಡ್ಡು ಮಾಡೋಣ, ಆಮೇಲೆ ಮಾಡೋಕ್ಕೆ. ಲವ್, ನಿಮ್ಮ ಸಿನಿಮಾ ಕತೆ ಮುಗ್ದಿದ್ರೆ ನಡ್ರ ಹೋಗೋಣ. ನಮ್ಮ ಹುಡುಗಿ ಕಾಯ್ತಾವಳೆ, ಲೇಟ್ ಆಯಿತು. ಸರಿ ಸರಿ ನಡೀರಪ್ಪ ಹೋಗೋಣ. ಅದೇನು ಯಾಕೇನಾಯಿತು? ಟೆನ್ಷನ್ ಆಗಿದೆಯಲ್ಲ? ಅದು ನಿಂಗೆ ಹೆಂಗೆ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಥೋ, ನನಗೆ ಟೆನ್ಷನ್ ಕೊಬೇಡ. ಏನಾಯ್ತು ಹೇಳು. ನಮ್ಮ ಮನೇಲಿ ನಮ್ಮ ಮದ್ವೆಗೆ ಒಪ್ತಾ ಇಲ್ಲ. ಮದುವೆಗೆ ಹೋಗ್ತಾ ಇಲ್ವಾ? ಯಾಕೆ? ನಿಂಗೆ ಸ್ಯಾಲ್ರಿ ಕಡಿಮೆ, ನೀನಿನ್ನೂ ಸೆಟ್ಲ್ ಆಗಿಲ್ಲ. ನೀನೀಗ ಮಾಡ್ತಿರೋ ಕೆಲಸ ಬಿಟ್ಟು ಜಾಸ್ತಿ ಸ್ಯಾಲ್ರಿ ಬರೋ ಕೆಲಸ ನೋಡು. ಅಂದರೆ ಇವಾಗ ಬರ್ತಿರೋ ಸಂಬಳ ಸಾಲ್ದಾ? ಎಲ್ಲಿ ಸಾಲುತ್ತೆ? ಬರೋದೇ 30,000. ಅದ್ರಲ್ಲಿ ಸಂಸಾರ ಹೇಗೆ ಮಾಡ್ತೀಯಾ? ಇವಾಗಿಂದ ಇವಾಗ ಇನ್ನೊಂದು ಕೆಲಸ ಹುಡುಕು ಅಂದರೆ ಹೆಂಗೆ ಹುಡುಕ್ಲಿ? ಅದಲ್ಲದೆ ಇಷ್ಟೆಲ್ಲ ಕೆಲಸ ಮಾಡ್ತಿರೋದು ನಿನಗೋಸ್ಕರ ತಾನೇ. ಸಡನ್ ಆಗಿ ಇನ್ನೊಂದು ಕೆಲಸ ಹುಡುಕು ಅಂದರೆ ಯಾರು ಕೊಡ್ತಾರೆ ನನಗೆ? ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ಏನು ಹಿಂಗೆ ಮಾತಾಡ್ತಿದ್ಯಲ್ಲ ಇವಾಗ ನೀನು? ಇನ್ನೇನು ಮಾತಾಡ್ತಾರೆ? 30K ಎಲ್ಲ ಇವಾಗ ಯಾರಿಗೆ ಸಾಲುತ್ತೆ? ನನ್ನ ಮಂತ್ಲಿ ಎಕ್ಸ್ಪೆನ್ಸಸ್ಸೇ 50K ಇದೆ, ಗೊತ್ತಾ? ನೋಡು, ನೀನೇನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಇವಾಗ ಮಾಡ್ತಿರೋ ಕೆಲಸ ಬಿಟ್ಟು ಜಾಸ್ತಿ ಸ್ಯಾಲ್ರಿ ಬರೋ ಕೆಲ್ಸಕ್ಕೆ ಹೋಗು. ಪ್ರೀತಿಸಿದ ಹುಡುಗಿಗೋಸ್ಕರ ಇಷ್ಟು ಮಾಡಿಲ್ಲ ಅಂದರೆ ನೀನು ಯಾವ ಸೀಮೆ ಹುಡುಗ? ಹಲೋ ಮೇಡಮ್, ಏನು ಹುಡುಗರ ಬಗ್ಗೆ ಅಷ್ಟು ಚೀಪಾಗಿ ಮಾತಾಡ್ತಿದ್ದೀರಾ? ಹುಡುಗರು ಅಂದರೆ ಏನು ಅಂದ್ಕೊಂಡಿದ್ದೀರಾ ನೀವು? ಒಂದು ದಿನ ಬೇಡ 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 1 hour ಹುಡುಗರ ಥರ ಬದುಕಾಗುತ್ತಾ ನಿಮಗೆ? ದಿನ ಬಿಸಿಲು ಮಳೆ ಚಳಿ ಅಂತಲೂ ನೋಡಿದೆ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ 10 ರೂಪಾಯಿ ಖರ್ಚು ಮಾಡಬೇಕಾದ್ರೂ 100 ಸಲ ಯೋಚನೆ ಮಾಡ್ತೀವಿ. ಅದೇ ದುಡ್ಡನ್ನ ನಾವಿಟ್ಕೊಂಡ್ರೆ ನಾವು ಪ್ರೀತಿಸೋರಿಗೆ ಖರ್ಚು ಮಾಡ್ಬೋದು ಅಂತ. ಯಾಕಂದರೆ ನಾವು ಹುಡುಗರು. ಜೀವನದಲ್ಲಿ ಎಷ್ಟೇ ಸಮಸ್ಯೆ ಬಂದರೂ ಕೂಲಾಗಿ ಹ್ಯಾಂಡ್ಲು ಮಾಡ್ತಾ ಫ್ಯಾಮಿಲಿ ಫ್ರೆಂಡ್ಸು ಯಾರಿಗೂ ಗೊತ್ತಾಗದೇ ಇರೋ ಥರ ಇರ್ತೀವಿ. ಯಾಕಂದರೆ ನಾವು ಹುಡುಗರು. ಕೆರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರೆ ಲಕ್ಕು ಕಿಟಕಿ ಹಾಕ್ಕೊಂಡು ಬ್ಯಾಡ್ ಲಕ್ಕು ಮೇನ್ ಡೋರಲ್ಲಿ ಎಂಟ್ರಿ ಆಗಿ ಅದು ಒಡೆಯೋ ಏಟ್ಗೆ ಶಾಕ್ ಆಗಿ ಲೈಫಲ್ಲಿ ಏನಾಗ್ತಾಯಿದೆ ಅಂತ ಅರ್ಥ ಆಗದೆ ಕನ್ಫ್ಯೂಸ್ ಆಗಿ ಹೋಗ್ತೀವಿ. ಆದರೂ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ಕುಗ್ಗದೆ ಮತ್ತೆ ಮತ್ತೆ ಟ್ರೈ ಮಾಡ್ತಾ ಮುಂದೆ ಹೋಗ್ತಾ ಇರ್ತೀವಿ. ಯಾಕಂದರೆ ನಾವು ಹುಡುಗರು. ನಮಗೆಷ್ಟೇ ಕೋಪ ಬಂದರೂ ನಿಮ್ಗಳ ಜೊತೆ ಜಗಳ ಮಾಡದೆ ಸುಮ್ಮನಿರ್ತೀವಿ. ಯಾಕೆ ಗೊತ್ತಾ? ಎಲ್ಲಿ ನಮ್ಮ ಕೋಪದಿಂದ ನಿಮ್ಮನ್ನ ಕಳ್ಕೊಂಬಿಡ್ತೀವಿ ಅನ್ನೋ ಭಯ. ಅದಕ್ಕೆ ನಮಗೆ ನಾವು ಸಮಾಧಾನ ಮಾಡ್ಕೋತೀವಿ. ಯಾಕಂದರೆ ನಾವು ಹುಡುಗರು. ಇನ್ನು ಸಂಬಂಧಿಕರು, ಭಗವಂತ ನಮಗೆ ಅಂತಲೇ ಒಂದಷ್ಟು ಜನ ಹುಟ್ಟಿಸ್ಬಿಟ್ಟಿರ್ತಾನೆ. ಅವ್ರದ್ದೇನು ಗೊತ್ತಾಗತ್ತೆ? ಅವ್ರ ಮಕ್ಕಳು ರೋಡಲ್ಲಿ ಚಪ್ಪಾರಾಗಿದ್ರು ಸರಿ, ನಾವು ಹೇಗಿದ್ದೀವಿ, ನಮ್ಮ ಫ್ಯಾಮಿಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾತ್ರ ಮಾಡ್ತಿರ್ಬೇಕು. ಅಂಥವ್ರನ್ನ ನೋಡ್ತಾ ಇದ್ರೆ ರಕ್ತ ಕುದಿಯುತ್ತೆ. ಆದರೂ ಅವ್ರನ್ನ ಭಗವಂತ ನೋಡ್ಕೋತಾನೆ ಅಂತ ಸುಮ್ಮನಿರ್ತೀವಿ. ಯಾಕಂದರೆ ನಾವು ಹುಡುಗರು. ಇನ್ನು ನಮ್ಮ ಸಮಾಜದಲ್ಲಿ ನಾವೇನಾದರೂ ಸಾಧನೆ ಮಾಡೋಣ ಅಂತ ಹೊರಟ್ರೆ ಸಾಕು, ಸಪೋರ್ಟ್ ಮಾಡೋರ್ಗಿನ್ನ ಇವನ್ಗಿವೆಲ್ಲ ಬೇಕಿತ್ತ? ಇವನ್ ಕೈಲಿ ಇವೆಲ್ಲ ಆಗುತ್ತಾ? ಇವನ್ ಶೋಕಿ ಎಲ್ಲ ಇನ್ನೆಷ್ಟು ದಿವಸ? ಛೀ ತೂ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆದರೂ ಅವ್ರುಗಳ ಮಾತನ್ನ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡ್ತಾ ನಮ್ಮ ಗುರಿ ಕಡೆ ಫೋಕಸ್ ಮಾಡ್ತಾ ಇರ್ತೀವಿ. ಯಾಕಂದರೆ ನಾವು ಹುಡುಗರು. ಈ ಜೀವನದ ಜಂಜಾಟದಲ್ಲಿ ಸಮಸ್ಯೆ ಅನ್ನೋ ಶತ್ರು ಎಷ್ಟೇ ಬಂದರೂ ಅದ್ರ ವಿರುದ್ಧ ಹೋರಾಡ್ತಾ ಗತ್ತಾಗಿ ಬದುಕ್ತೀವಿ. ಯಾಕಂದರೆ ನಾವು ಹುಡುಗರು. ಕೆರಿಯರ್ ಸೆಟ್ ಆಗದೆ, ಅಪ್ಪ ಅಮ್ಮನ ಸಮುಖ ಬೆಳೆದಿದ್ರು ಅವ್ರ ಕಷ್ಟಕ್ಕೆ ಭಾಗಿಯಾಗಕ್ಕಾಗದೆ, ಮನೆ ಜವಾಬ್ದಾರಿ ತಗೊಳಕ್ಕಾಗದೆ, ದಿನ ರಾತ್ರಿ ಮಲ್ಕೊಂಡಾಗ ನಮ್ಮ ದಿಂಬಿನ ಜೊತೆ ನಮ್ಮ ಕಣ್ಣೀರು ಮಾತಾಡ್ತಾ ಇರುತ್ತೆ. ಆದರೂ ಈ ನೋವುಗಳನ್ನೆಲ್ಲ ನುಂಗ್ಕೊಂಡು ಯಾರಿಗೂ ಗೊತ್ತಾಗ್ದಂಗೆ ಬದುಕ್ತಾ ಇರ್ತೀವಿ. ಯಾಕಂದರೆ ನಾವು ಹುಡುಗರು. ಲೈಫಲ್ಲಿ ಇಷ್ಟೆಲ್ಲ ಆಗ್ತಾಯಿದ್ರು ಫ್ರೆಂಡ್ಸ್ಗಳ ಜೊತೆ ಇನ್ಸ್ಟಾಗ್ರಾಮಲ್ಲಿ ಕಾಮಿಡಿ ರೀಲ್ಸ್ಗಳು ಶೇರ್ ಮಾಡ್ತಾ ಖುಷಿಯಾಗಿರ್ತೀವಿ. ಯಾಕಂದರೆ ನಾವು ಹುಡುಗರು. ಮಗ, ಇಂಥವ್ರ ಜೊತೆ ಮಿಂಗಲ್ ಆಗಿರೋದಕ್ಕಿಂತ ನಮ್ಮ ಥರ ಸಿಂಗಲ್ ಆಗಿರೋದು ಎಷ್ಟೋ ವಾಸಿ. ನಡಿ ಹೋಗೋಣ. ನಾನು ಇಷ್ಟೊತ್ತು ಹೇಳಿದ್ದು ನಿಮಗೆ ತಪ್ಪು ಅನ್ನಿಸ್ತಾ ಇದೆ ಅಂದರೆ ನೀವಿನ್ನೂ ತಪ್ಪಾಗೆ ಯೋಚನೆ ಮಾಡ್ತಾಯಿದ್ದೀರಾ ಅಂತ ಅರ್ಥ. ನೀವು ತಪ್ಪಾಗಿ ಯೋಚನೆ ಮಾಡ್ತಾಯಿದ್ದೀರಾ ಅಂತ ನಾವು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ಲ.
ಯಾಕಂದರೆ ನಾವು